ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಗರುಡ ಪುರಾಣದ ಅಧ್ಯಾಯ 69 ಬ್ರಹ್ಮಕಾಂಡದ ಈ ಅಧ್ಯಾಯದಲ್ಲಿ ನಾರಾಯಣನಿಂದ ಪ್ರಾಕೃತ ಹಾಗೂ ವೈಕೃತ ಸೃಷ್ಟಿಯ ವಿಸ್ತಾರದ ಬಗ್ಗೆ ತಿಳಿಸಲಾಗಿದೆ. ಕೃಷ್ಣ ಪರಮಾತ್ಮ ಹಾಗೂ ಗರುಡನ ಮಧ್ಯೆ ನಡೆಯುವ ಸಂವಾದದ ಮೂಲಕ ವಿಚಾರಗಳನ್ನು ನಮಗೆ ತಿಳಿಸಲಾಗಿದೆ. ಈಗ ಗರುಡನ ಪ್ರಶ್ನೆ ಹೀಗಿದೆ: ದೇವತೆಗಳಿಂದ ಸ್ತುತಿಸಲ್ಪಟ್ಟ ವಿಷ್ಣು ಅವರಿಗೆ ಆಶ್ರಯ ಪ್ರದಾನಿಸಿ ಸ್ವಯಂ ಅವರಲ್ಲಿ ಯಾವ ಪ್ರಕಾರ ಪ್ರವಿಷ್ಟನಾದ ಹಾಗೂ ಯಾವ ಪ್ರಕಾರ ಸೃಷ್ಟಿಯಾಯಿತು, ಕೃಪೆ ಮಾಡಿ ಇದನ್ನೆಲ್ಲ ತಿಳಿಸು ಎಂದು ಕೇಳುವಾಗ ಕೃಷ್ಣನ ಮಾತು: ಶ್ರೀಹರಿಯು ಆ ಸಂಬಂಧ ರಹಿತ ತತ್ವಗಳಲ್ಲಿ ಪ್ರವೇಶಿಸಿದಾಗ ಆತನಲ್ಲಿ ಕ್ಷೋಭೆ ಉತ್ಪನ್ನವಾಯಿತು. ಸರ್ವಪ್ರಥಮ ಶ್ರೀಹರಿಯು ಹಿರಣ್ಯಾತ್ಮಕ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಅದು 50 ಕೋಟಿ ಯೋಜನೆಗಳವರೆಗೆ ಸುತ್ತಲೂ ವಿಸ್ತೃತವಾಯಿತು. ಅದರ ಮೇಲೆ ಅವಸ್ಥಿತ ಅತ್ಯಂತ ಸೂಕ್ಷ್ಮ ಭಾಗವು ಆ ಹಿರಣ್ಮಯ ಅಂಡದ ವಿಸ್ತಾರದಷ್ಟೇ ವ್ಯಾಪಿಸಿತು. ಅದರ ಮೇಲೆಯೂ 50 ಕೋಟಿ ಭೂತಳಗಳಿದ್ದವು. ಅವು ತಮ್ಮ ಪರದೆಗುಂಟ 7 ಆವರಣಗಳಿಂದ ಆವರಿಸಲ್ಪಟ್ಟಿದ್ದವು. ಅವುಗಳಲ್ಲಿ ಮೊದಲ ಆವರಣದ ಹೆಸರು ಕಬಂಧ, 2ನೇ ಆವರಣ ಅಗ್ನಿದೇವನದು, 3ನೆಯ ಆವರಣ ಮಹಾತ್ಮ ಹರನದು, 4ನೆಯ ಆವರಣ ಆಕಾಶದ್ದು, 5ನೆಯ ಆವರಣ ಅಹಂಕಾರದ್ದು, 6ನೆಯ ಆವರಣ ಮಹತ್ತತ್ವಾತ್ಮಕ ಹಾಗೂ 7ನೆಯ ಆವರಣ ತ್ರಿಗುಣಾತ್ಮಕವಾಗಿದೆ. ಇದರ ನಂತರ ವಿಸ್ತಾರವಾದ ಆಕಾಶವಿದ್ದು ಇದರ ವಿಸ್ತಾರಕ್ಕೆ ಯಾವುದೇ ಸೀಮೆಯಿಲ್ಲ. ಇದೇ ಮಂಡಲದ ಮಧ್ಯದಲ್ಲಿ ಅವ್ಯಯ ಹರಿಯು ವಿರಾಜಮಾನನಾಗಿರುತ್ತಾನೆ. 8ನೆಯ ಆವರಣ ಆಕಾಶದ್ದು, ಅದರ ಮಧ್ಯದಲ್ಲಿ ವಿರಜಾ ನದಿ ಇದೆ. ಇದರ ಪರಿಧಿ 5 ಯೋಜನ ವಿಸ್ತೀರ್ಣದ್ದಾಗಿದೆ. ಇದು ಅತ್ಯಂತ ಪುಣ್ಯಮಯಿ ನದಿ. ವಿರಜಾ ನದಿಯಲ್ಲಿ ಉತ್ತಮ ರೀತಿಯಿಂದ ಸ್ನಾನ ಮಾಡಿ ಲಿಂಗ ದೇಹವನ್ನು ತ್ಯಜಿಸಿದರೆ ಹರಿಯ ಮೋಕ್ಷ ಪದದ ಪ್ರಾಪ್ತಿಯಾಗುತ್ತದೆ. ಪ್ರಾರಬ್ಧ ಕರ್ಮಗಳ ಕ್ಷಯವಾದ ನಂತರವೇ ವಿರಜಾ ನದಿಯಲ್ಲಿ ಸ್ನಾನ ಮಾಡುವುದು ಸಂಭವವಾಗುತ್ತದೆ. ಪ್ರಳಯದಲ್ಲಿಯೂ ಈ ವಿರಜಾ ನದಿಯ ಲಯವಾಗುವುದಿಲ್ಲ. ಅದನ್ನು ಲಕ್ಷ್ಮೀ ಸ್ವರೂಪವೆಂದು ತಿಳಿ, ಏಕೆಂದರೆ ಅದು ಜೀವಿಗಳ ಲಿಂಗ ಶರೀರವನ್ನು ನಾಶಗೊಳಿಸುವಂಥದ್ದಾಗಿದೆ. ವಿರಜಾ ನದಿಯ ನಂತರ ವಿಸ್ತಾರವಾದ ಆಕಾಶವಿದ್ದು ಅದು ಸೀಮೆ ರಹಿತವಾಗಿದೆ. ಅದರ ಅಭಿಮಾನಿನಿ ದೇವತೆ ಲಕ್ಷ್ಮಿಯಾಗಿರುವಳು. ಸೃಷ್ಟಿಯ ಸಮಯ ಆ ಬ್ರಹ್ಮಾಂಡದ ಅಭಿಮಾನಿ ದೇವತೆ ಬ್ರಹ್ಮನಾಗಿದ್ದು ಆತನನ್ನು ವಿರಾಟ ಎಂದು ಕರೆಯಲಾಗಿದೆ. ಈ ಪ್ರಕಾರ ಬ್ರಹ್ಮಾಂಡ ಮೊದಲಾದವುಗಳ ಸೃಜನ ಮಾಡಿ ಅವ್ಯಯಾತ್ಮ ಹರಿಯು ಆ ತತ್ವಾಭಿಮಾನಿ ದೇವತೆಗಳೊಡನೆ ಬ್ರಹ್ಮಾಂಡದ ಮೇಲೆ ಕೆಳಗೆ ಸರ್ವೆಡೆಯೂ ವ್ಯಾಪ್ತನಾಗಿ ನಿತ್ಯಸ್ಥಿತನಿರುವನು. ಇದು ಪ್ರಾಕೃತ ಸೃಷ್ಟಿಯಾಗಿದೆ. ಅವ್ಯಕ್ತ ಮೊದಲಾದವುಗಳಿಂದ ಹಿಡಿದು ಪೃಥ್ವಿಯವರೆಗೆ ಯಾವುದೇ ತತ್ವ ಈ ಬ್ರಹ್ಮಾಂಡ ರೂಪ ಜಗತ್ತಿನಲ್ಲಿ ಬಾಹ್ಯ ರೂಪದಲ್ಲಿ ಉತ್ಪನ್ನವಾಗಿದೆಯೋ ಅದೆಲ್ಲವೂ ಪ್ರಾಕೃತ ಸೃಷ್ಟಿ ಎನಿಸಿದೆ. ಬ್ರಹ್ಮಾಂಡ ಹಾಗೂ ಬ್ರಹ್ಮಾಂಡ ಅಂತರ್ವರ್ತಿ ಸೃಷ್ಟಿ ವೈಕೃತ ಸೃಷ್ಟಿ ಎನಿಸಿದೆ. ಯಾರಿಗೆ ಪುರುಷನೆಂದು ಹೇಳಲಾಗಿದೆಯೋ ಆ ಹರಿಯಾದರೋ ಸಾಕ್ಷಾತ್ ಭಗವಂತ ಪುರುಷೋತ್ತಮನೇ ಆಗಿರುವನು. ವಿಷ್ಣುವು ಆ ಹಿರಣ್ಮಯಿ ಅಂಡದ ಮಧ್ಯೆ ವಿದ್ಯಮಾನನಾಗಿರುವಂತಹ ಜಲರಾಶಿಯಲ್ಲಿ 1000 ವರ್ಷಗಳವರೆಗೆ ಶಯನ ಮಾಡಿದ್ದ. ಆ ಸಮಯ ಲಕ್ಷ್ಮಿಯು ಜಲರೂಪದಲ್ಲಿ ಇದ್ದರೆ ವಿದ್ಯಾ ಶಯ್ಯ ರೂಪದಲ್ಲಿದ್ದಳು. ತರಂಗ ರೂಪದಲ್ಲಿ ವಾಯುವಿದ್ದರೆ ತಮವೇ ನಿದ್ರಾ ರೂಪದಲ್ಲಿತ್ತು. ಆ ಸಮಯ ಲಕ್ಷ್ಮಿಯು ಆ ಜಲಗರ್ಭದಲ್ಲಿ ಶಯನ ಮಾಡುತ್ತಿದ್ದ ಹರಿಯ ಸ್ತುತಿ ಮಾಡಿದಳು. ಹರಿಯ ಪ್ರಕೃತಿ ಆ ಸಮಯ ಲಕ್ಷ್ಮೀ ಭೂದೇವಿ ಇವರಿಬ್ಬರ ರೂಪಗಳನ್ನು ಧಾರಣ ಮಾಡುತ್ತದೆ. ಹಾಗೂ ಶೇಷನು ವೇದದ ರೂಪ ಧಾರಣ ಮಾಡಿ ಜಲದ ಮಧ್ಯದಲ್ಲಿ ಶಯನ ಮಾಡಿದ ಹರಿಯ ಸ್ತುತಿ ಮಾಡುತ್ತಾನೆ. ಸ್ತುತಿಯಿಂದ ಪ್ರಸನ್ನನಾದ ನಿತ್ಯ ಪ್ರಬುದ್ಧ ಮಹಾವಿಷ್ಣು ನಿದ್ರೆಯನ್ನು ತ್ಯಜಿಸಿ ಪ್ರಬುದ್ಧನಾದ. ಆ ಸಮಯ ಆತನ ನಾಭಿಯಿಂದ ಸಂಪೂರ್ಣ ಜಗತ್ತಿನ ಆಶ್ರಯಭೂತ ಹಿರಣ್ಮಯ ಪದ್ಮದ ಪ್ರಾದುರ್ಭಾವವಾಯಿತು. ಇದನ್ನು ಪ್ರಾಕೃತ ಸೃಷ್ಟಿಯ ರೂಪದಲ್ಲಿ ತಿಳಿಯಬೇಕು. ಆ ಸೃಷ್ಟಿಯ ಅಭಿಮಾನಿ ದೇವತೆ ಭೂದೇವಿಯಾಗಿದ್ದಳು. ಆ ಪದ್ಮ ಅಸಂಖ್ಯ ಸೂರ್ಯರ ಸಮಾನ ಪ್ರಕಾಶಮಾನವಾದದ್ದೆಂದು ಹೇಳಿದೆ. ಚಿದಾನಂದಮಯ ವಿಷ್ಣು ಅದರಿಂದ ಭಿನ್ನನಾಗಿದ್ದ. ಆ ಪದ್ಮವನ್ನು ಭಗವಂತನ ಕಿರೀಟ ಮೊದಲಾದ ಆಭರಣಗಳಿಗೆ ಸಮಾನವೆಂದು ತಿಳಿಯಬೇಕು. ಹರಿಯ ಕಿರೀಟ ಮೊದಲಾದವು ಸ್ವರೂಪಭೂತ ಹಾಗೂ ಸ್ವರೂಪ ಭಿನ್ನ ಎಂದು 2 ಪ್ರಕಾರದಲ್ಲಿವೆ. ಆ ಪದ್ಮದಿಂದ ಸಮಸ್ತ ಲೋಕಗಳ ವಿಧಾಯಕ ಬ್ರಹ್ಮಾಂಡದ ಸೃಷ್ಟಿಯಾಯಿತು. ಆ ಹಿರಣ್ಮಯ ಪದ್ಮದಿಂದ ಚತುರ್ಮುಖ ಬ್ರಹ್ಮನು ಪ್ರಾದುರ್ಭಾವವನ್ನಾದ. ಯಾರು ನನ್ನ ಸೃಷ್ಟಿ ಮಾಡಿದರು? ಆ ಪ್ರಭು ಯಾರು? ಹೀಗೆ
ಜಿಜ್ಞಾಸಾವಶನಾದ ಬ್ರಹ್ಮ ಆ ಪದ್ಮದ ನಾಳದಲ್ಲಿ ಪ್ರವೇಶಿಸಿದ. ಆದರೆ ಅಜ್ಞಾನವಶಾತ್ ನಾರಾಯಣನ ವಿಷಯದಲ್ಲಿ ಏನೂ ತಿಳಿಯದಂತಾದಾಗ ಆ ಸಮಯ ಆತನಿಗೆ ತಪ ಈ ಪ್ರಕಾರದ 2 ಶಬ್ದಗಳು ಕೇಳಿಸಿದವು. ಆ ಶಬ್ದಗಳ ಅಭಿಪ್ರಾಯವನ್ನು ಸೂಕ್ತವಾಗಿ ಅರ್ಥ ಮಾಡಿಕೊಂಡು ಏಕಮಾತ್ರ ವಿಷ್ಣುವಿನಲ್ಲಿ ನಿಷ್ಠೆಯನ್ನು ಹೊಂದಿದ ಬ್ರಹ್ಮನು ಹರಿಯ ಪ್ರೀತಿ ಪ್ರಾಪ್ತಿಗಾಗಿ ದಿವ್ಯ ಸಹಸ್ರ ವರ್ಷಗಳವರೆಗೆ ತಪಸ್ಸು ಮಾಡಿದ. ತಪಸ್ಸಿನಿಂದ ಪ್ರಸನ್ನನಾಗಿ ಶ್ರೀಹರಿಯು ಭಕ್ತಶ್ರೇಷ್ಠ ಬ್ರಹ್ಮನಿಗೆ ವರ ಪ್ರದಾನಿಸಲೋಸುಗ ಪ್ರಕಟನಾದ. ಭಗವಂತನು ಚತುರ್ಭುಜಧಾರಿ, ಕಮಲದ ಸಮಾನ ನೇತ್ರಗಳುಳ್ಳವ, ವಕ್ಷಸ್ಥಳದಲ್ಲಿ ಶ್ರೀವತ್ಸನಿಂದ ಸುಶೋಭಿತ ಹಾಗೂ ಕೊರಳಲ್ಲಿ ಕೌಸ್ತಭ ಮಣಿಯ ಮಾಲೆಯಿಂದ ಅಲಂಕೃತನಾಗಿದ್ದು ಅತ್ಯಂತ ಪ್ರಸನ್ನ ಮುದ್ರೆಯಲ್ಲಿದ್ದ. ಆತನ ನೇತ್ರಗಳು ಕರುಣೆಯಿಂದ ಆರ್ದ್ರವಾಗಿದ್ದವು. ಇಂಥ ನಾರಾಯಣ ದರ್ಶನ ಬ್ರಹ್ಮನಿಗಾಯಿತು. ಭಕ್ತರ ವಶದಲ್ಲಿರುವವ ಅತ್ಯಂತ ದಯಾಳು ಪರಬ್ರಹ್ಮ ಸ್ವರೂಪ ನಾರಾಯಣನನ್ನು ತನ್ನ ಸಮಕ್ಷ ಕಂಡು ಬ್ರಹ್ಮನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆತನಿಗೆ ಪೂಜೆ ಸಲ್ಲಿಸಿ ಆತನ ಪಾದತೀರ್ಥವನ್ನು ಮಸ್ತಕದ ಮೇಲೆ ಧಾರಣೆ ಮಾಡಿದ. ತದನಂತರ ಭಕ್ತರಲ್ಲಿ ಶ್ರೇಷ್ಠ ಹಾಗೂ ಮಹಾಭಾಗವತಗಳಲ್ಲಿ ಪ್ರಧಾನನಾದ ಬ್ರಹ್ಮನು ಆ ಹರಿಯನ್ನು ಅನೇಕ ಪ್ರಕಾರದಿಂದ ಸ್ತುತಿ ಮಾಡಿ ಆತನ ಸಮ್ಮುಖ ಕೈಜೋಡಿಸಿ ವಂದಿಸಿ ನಿಂತುಕೊಂಡ. ಬ್ರಹ್ಮನಿಂದ ಸ್ತುತಿಸಲ್ಪಟ್ಟಾಗ ದಯಾಸಾಗರನಾದ ಮಧುಸೂದನನು ಮೇಘಕ್ಕೆ ಸಮಾನವಾದ ವಾಣಿಯಲ್ಲಿ ಹೇಳಿದ, ಹೇ ಬ್ರಹ್ಮ, ನನ್ನ ಪ್ರಸಾದದಿಂದ ಯಾವ ಪ್ರಕಾರ ಪೂರ್ವಕಾಲದಲ್ಲಿ ನಿನ್ನಿಂದ ಸೃಷ್ಟಿಯಾಗಿತ್ತೋ ಅದೇ ಪ್ರಕಾರ ನೀನು ಈ ದೇವತೆಗಳ ಸೃಷ್ಟಿ ಮಾಡು. ಈ ಸೃಷ್ಟಿಯಿಂದಾದರೂ ನಿನಗೆ ಯಾವ ಪ್ರಯೋಜನವೂ ಇಲ್ಲ. ಆದಾಗ್ಯೂ ನನ್ನ ಪ್ರಸನ್ನತೆಗಾಗಿ ನೀನು ಹೀಗೆ ಮಾಡು. ಹರಿಯು ಹೀಗೆ ಹೇಳಿದಾಗ ಬ್ರಹ್ಮನು ಹರಿಯ ಸ್ತುತಿಯನ್ನು ಮಾಡಿ ಆತನ ಪ್ರಸನ್ನತೆಗಾಗಿ ಮನದಲ್ಲಿ ಸೃಷ್ಟಿ ರಚನೆಯ ನಿರ್ಧಾರ ಮಾಡಿದ. ಆಗ ಮಹತ್ ತತ್ವಾತ್ಮಕ ಬ್ರಹ್ಮನು ಸರ್ವಪ್ರಥಮ ಜೀವದ ಅಭಿಮಾನಿ ದೇವತೆ ವಾಯುದೇವನ ಸೃಷ್ಟಿ ಮಾಡಿದ. ಆತನೇ ಪ್ರಥಮ ಸೃಷ್ಟಿಯ ಪುರುಷನಾಗಿರುವನು. ತದನಂತರ ಬ್ರಹ್ಮನು ತನ್ನ ಬಲಹಸ್ತದಿಂದ ಬ್ರಹ್ಮಾಣಿ ಹಾಗೂ ಭಾರತಿ ಎಂಬ ದೇವಿಯರಿಬ್ಬರನ್ನು ಸೃಷ್ಟಿಸಿದ. ಎಡಹಸ್ತದಿಂದ ಸತ್ಯನ ಪುತ್ರ ಮಹತ್ ತತ್ವಾತ್ಮಕ ಅನಲನನ್ನು ಉತ್ಪನ್ನ ಮಾಡಿದ. ಬ್ರಹ್ಮನ ಬಲಹಸ್ತದಿಂದಲೇ ಅಹಂಕಾರಾತ್ಮಕ ಹರನ ಸೃಷ್ಟಿಯಾಯಿತು. ಇದೇ ಪ್ರಕಾರ ಗರುಡ, ಶೇಷ, ವಾಯು, ಗಾಯತ್ರಿ, ವಾರುಣಿ, ಸೌಪರ್ಣಿ, ಚಂದ್ರ, ಇಂದ್ರ, ಮನ್ಮಥ ಇಂದ್ರಿಯಗಳ ಅಭಿಮಾನಿ ದೇವತೆಗಳು, ಮನು, ಶತರೂಪ, ದಕ್ಷ, ನಾರದಾದಿ ಋಷಿಗಳು, ಕಶ್ಯಪ, ಅದಿತಿದೇವಿ, ವಸಿಷ್ಠ ಮೊದಲಾದ ಬ್ರಹ್ಮಜ್ಞಾನಿ ಋಷಿಗಳು, ಕುಬೇರ, ವಿಶ್ವಕ್ಸೇನ ಹಾಗೂ ಪರ್ಜನ್ಯ ಮೊದಲಾದ ದೇವ ಸೃಷ್ಟಿಯು ಆತನಿಂದ ಪ್ರಾದುರ್ಭವವಾಯಿತು. ಹಾಗಾಗಿ ಹೇ ಖಗೇಶ್ವರ, ಗರುಡನಿಗೆ ಹೇಳುವಂತಹ ಮಾತು, ಹೇ ಖಗೇಶ್ವರ, ನನ್ನ ಕೃಪೆಯಿಂದಲೇ ಬ್ರಹ್ಮನು ಈ ಸೃಷ್ಟಿಯ ಕಾರ್ಯದಲ್ಲಿ ಸಮರ್ಥನಾದ. ಇಲ್ಲಿಗೆ ಮಹಾವಿಷ್ಣು ವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ 69ನೇ ಅಧ್ಯಾಯ ಪೂರ್ಣವಾಯಿತು. ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲು ಇಚ್ಛಿಸುವಂತಹ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ. ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು, ಜ್ಞಾನವನ್ನು ವರ್ಧಿಸ್ಕೊಳ್ಬೋದು. ಹಾಗೆಯೇ ತಮ್ಮ ಪ್ರಿಯ ಜನರಿಗೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ವಿಚಾರದೊಂದಿಗೆ, ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀ ಕೃಷ್ಣ.